ಇವತ್ತು ಒಂದು ಗೋಲ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನೇನು ಗೋಲ್ಡ್ ತಗೊಂಡಿದ್ದೀನಿ, ಇನ್ನೂ ಗೋಲ್ಡ್ ಕಡಿಮೆ ಆಗುತ್ತಾ, ಯಾಕೆ ಗೋಲ್ಡ್ ಕಡಿಮೆ ಆಗಿದೆ, ಮುಂದೆ ಹೆಚ್ಚಾಗುತ್ತಾ ಇನ್ನೂ ಕಡಿಮೆ ಆಗುತ್ತಾ, ಕೆಲವೊಂದು ಡೌಟುಗಳು. ಅದು ನನಗೆ ಗೊತ್ತಿರೋ ಪ್ರಕಾರ ನನಗೇನು ಅನಿಸಿದೆ ಅದನ್ನು ನಾನು ಹೇಳ್ತೀನಿ. ಗೋಲ್ಡು ಇನ್ನೂ ನನ್ನ ಪ್ರಕಾರ ಇನ್ನೂ ಬೀಳುತ್ತೆ. ಯಾಕೆ ಅಂದರೆ ಇದು ಗೋಲ್ಡು ಕಮ್ಮಿ ಮಾಡಿರೋದು ಬಂದು ಯಾವುದೇ ನಮ್ಮ ಮೋದಿ ಆಗಲಿ ಗೋರ್ಮೆಂಟ್ ಅವರಲ್ಲ. ಇದು ಏನಕ್ಕೆ ಇವಾಗ ಗೋಲ್ಡ್ ಕಡಿಮೆ ಆಗಿದೆ ಅಂದರೆ ಅಮೇರಿಕಾ ಇರಾನ್ ಎಲ್ಲ ಯುದ್ಧ ನಡೀತಾ ಇದೆ ಅಲ್ವಾ, ಅದರ ಎಫೆಕ್ಟ್. ಇವಾಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಲ್ವಾ, ಅವರು ಇವಾಗೆಲ್ಲ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಎಲ್ಲ ತೆಗೆದು ಡಾಲರ್ ಮೇಲೆ ಹಾಕ್ತಾಯಿದ್ದಾರೆ. ಅದರಿಂದ ನಮ್ಮ ಗೋಲ್ಡು ತುಂಬ ಕಡಿಮೆ ಆಗ್ತಾ ಇದೆ. ಈಗ ಎಲ್ಲ ಯುದ್ಧ ನಡೀತಾ ಇರೋದ್ರಿಂದ ಆ ಥರ ಆಗಿದೆ. ಅಲ್ಲೆಲ್ಲೋ ಯುದ್ಧ ನಡೀತಾ ಇದ್ದರೆ ಇವಾಗ ಇಲ್ಲಿ ಹೆಂಗೆ ನಮ್ಮ ಅಡುಗೆ ಮನೆ ಮೇಲೆ ಎಫೆಕ್ಟ್ ಆಗಿದೆಯೋ ಅದೇ ಥರ ಗೋಲ್ಡು ತುಂಬ ವಸ್ತುಗಳ ಮೇಲೆ ಎಫೆಕ್ಟ್ ಆಗುತ್ತೆ, ಹಾಗೇ ಆಗುತ್ತೆ. 40 ವರ್ಷದ ಹಿಂದೆ ಈ ಥರ ಗೋಲ್ಡ್ ಕಮ್ಮಿ ಆಗಿದ್ದಿದ್ದು ಇವಾಗ ಕಡಿಮೆ ಆಗಿದೆ. ಇನ್ನು ಮುಂದೆ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಯಾವುದೇ ಮತ್ತು ಬೇರೆ ರಾಷ್ಟ್ರಗಳೆಲ್ಲ ಯುದ್ಧ ಮಾಡಿದಾಗ ಕಡಿಮೆ ಆಗುತ್ತಾ ಅಂದರೆ ಇಲ್ಲ. ಅದು ಕೆಲವೊಂದು ಬಾರಿ ಮಾತ್ರ, ಕೆಲವೊಂದು ದೇಶಗಳು ಯುದ್ಧ ಮಾಡಿದಾಗ ಮಾತ್ರ ಈ ಥರ ಗೋಲ್ಡು ರೇಟ್ ಕಡಿಮೆ ಆಗೋದು. ಈಗ ಒಂದು ಚಾನ್ಸ್ ಸಿಕ್ಕಿದೆ ನಮಗೆಲ್ಲ. ಇದು ಯಾವಾಗ ಯುದ್ಧ ನಿಲ್ಲುತ್ತೋ ಅಲ್ಲಿವರೆಗೂ ನಂಬ್ಕೊಬೋದು ನನ್ನ ಪ್ರಕಾರ. ಅಲ್ಲಿವರೆಗೂ ಇದು ಇನ್ನೂ ಕಡಿಮೆ ಆಗ್ತಾ ಬರುತ್ತೆ. ನನಗನ್ಸೋ ಪ್ರಕಾರ ಇನ್ನೂ ಕಡಿಮೆ ಆಗುತ್ತೆ. ಆಮೇಲೆ ಹತ್ತುತ್ತೆ, ಒಂದೇ ಸತಿ ಸಡನ್ನಾಗಿ ಹತ್ಬಿಡ್ಬೋದು. ಆ ಥರ ಇದೆ ಸಿಚುವೇಶನ್ ಇವಾಗ ತೆಗೆದಿಟ್ಕೊಳ್ಳೋದು ತುಂಬ ಒಳ್ಳೆಯದು. ನಾವು ಇನ್ನೂ 2 ದಿವಸ ಕಾಯೋದಕ್ಕಿಂತನೂ ಇವಾಗ ತೆಗೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಏನಾಗುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ತುಂಬ ಜನ ಇವಾಗ ಗೋಲ್ಡ್ ಖರೀದಿ ಮಾಡಿದ್ದಾರೆ. ಇಲ್ಲ ಅಂದರೆ ಇನ್ವೆಸ್ಟ್ ಮಾಡ್ಬೋದು. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, ಫೋನ್ಪೇ ಎಲ್ಲ ಇದೆ ಅಲ್ವಾ, ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೋದು. 1 ಗ್ರಾಮ್ಗೆ 2 ಗ್ರಾಮ್ಗೆ ಎಲ್ಲ. ನಾನು ಲಾಸ್ಟ್ ತಿಂಗಳ ಫೆಬ್ರವರಿಯಲ್ಲೇನೋ ತೆಗೆದುಕೊಂಡಾಗ 13,000 ಮೇಲೆ ಇತ್ತು ಗೋಲ್ಡು. ಮತ್ತು ಇವಾಗ ನೋಡಿದ್ರೆ 12,900 ಚಿಲ್ಲರೆ ಆಗಿದೆ. 13,100 ಒಳಗಡೆ ಇದೆ 1 ಗ್ರಾಮ್ 22 ಕ್ಯಾರೆಟ್ ಗೋಲ್ಡ್. ಇನ್ನೂ ಕಡಿಮೆ ಇವತ್ತು ನಾಳೆ ನೋಡಿದ್ರೆ ನಾಳೆ ಇನ್ನೂ ಕಡಿಮೆ ಆಗಿರುತ್ತೆ. ಹೋಗಿ ತೆಗೆದುಕೊಳ್ಳೋದು ಬೆಸ್ಟು ಕಾಯೋದಕ್ಕಿಂತ. ಇನ್ವೆಸ್ಟ್ ಮಾಡೋರು ಬಂದು ಬಿಸ್ಕೆಟ್ ರೂಪದಲ್ಲಿ ತೆಗೆದುಕೊತಾರೆ ಇನ್ವೆಸ್ಟ್ಮೆಂಟ್ ಮಾಡೋರು. ಇಲ್ಲ ಅಂದರೆ ಇಲ್ಲಿ ಆ್ಯಪ್ಗಳ ಮೂಲಕ ಇನ್ವೆಸ್ಟ್ ಮಾಡ್ಬೋದು. ಫೋನ್ಪೇ ಅದೆಲ್ಲ ಜಾರ್ ಆ್ಯಪ್ ಏನೋ ಸರಿ ಇಲ್ಲ ಅಂತಾರೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ. ಮತ್ತು ಇದರಲ್ಲೂ ಇನ್ವೆಸ್ಟ್ ಮಾಡ್ಬೋದು. ನಾವು ಡೈರೆಕ್ಟಾಗಿ ಗೋಲ್ಡು ತೆಗೆದುಕೊಂಡ್ರೂ ಇನ್ನೂ ನಮ್ಮ ಹತ್ರ ಸೇಫಾಗಿರುತ್ತೆ. ಬಟ್ ಆ ಥರ ಮಾಡೋದು ವೇಸ್ಟೇಜು, ಕೂಲಿ ಆ ಥರ ಎಲ್ಲ ಬೀಳುತ್ತೆ. ಅದರ ಬದಲು ಫೋನ್ಪೇಯಲ್ಲಿ ಮಾಡ್ಬೋದಂತೆ. ನಾನು ಗೊತ್ತಿಲ್ಲ, ಕೆಲವು ಜನ ಹೇಳೋದು ಕೇಳಿದ್ದೀನಿ ಅದು ಬೆಸ್ಟು ಅಂತ. ಫೋನ್ಪೇಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಈಗ ಇನ್ವೆಸ್ಟ್ ಮಾಡಿರೋರ್ದು ಇವಾಗ ಕಡಿಮೆ ಬಿದ್ದೋಗಿದೆ. ಮತ್ತು ಇವಾಗ ಕಡಿಮೆ ಬಿದ್ದೋಗಿದೆ ಅಂತ ಮಾರಾಟ ಮಾಡೋಕ್ಕೆ ಹೋದರೆ ನಿಮ್ಮದೇ ಲಾಸ್ ಆಗೋದು. ಬಿಟ್ಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ದಿವಸ ನಾವು ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ರೆ ಹತ್ತುತ್ತೆ, ಬೇಗ ಹತ್ತುತ್ತೆ, ರಿಸಲ್ಟು ಚೆನ್ನಾಗೇ ಇರುತ್ತೆ. ಅದೇ ಇವಾಗ ಎಲ್ಲರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಡಾಲರ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ತುಂಬ ಜನ ಈ ಯುದ್ಧ ಸ್ಟಾರ್ಟ್ ಆದಾಗಿಂದ ಈ ರೀತಿ ಶುರು ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆ ಗೋಲ್ಡ್ ರೇಟ್ ಕಡಿಮೆ ಆಗಿರೋದು. ಯಾವಾಗ ಈ ಯುದ್ಧ ಎಫೆಕ್ಟ್ ನಿಲ್ಲುತ್ತೋ ಗೊತ್ತಿಲ್ಲ. ಮತ್ತು ಯುದ್ಧ ಎಫೆಕ್ಟ್ ನಿಲ್ಲದಿದ್ರೂ ಯಾವಾಗ ಹೆಚ್ಚಾಗುತ್ತೋ ಅದು ಗೊತ್ತಿಲ್ಲ. ಸಡನ್ನಾಗಿ ಯಾವುದೇ ರಿಸಲ್ಟ್ ಕೊಡ್ಬೋದು. ನಾಳೆನೂ
ಹೆಚ್ಚಾದರೂ ಹೆಚ್ಚಾಗ್ಬೋದು, ಕಡಿಮೆ ಆದರೂ ಆಗ್ಬೋದು. ಏನು ಒಂದು ತಿಂಗಳಿಂದ ಇಲ್ಲಿವರೆಗೂ 1500 ರೂಪಾಯಿ ಕಡಿಮೆ ಆಗಿದೆ ಗೋಲ್ಡ್ ಮೇಲೆ. ಇನ್ನು ಮುಂದೆ ಕಡಿಮೆ ಆಗುತ್ತೆ ನನ್ನ ಪ್ರಕಾರ. ಕಾಯೋದಕ್ಕಿಂತ ಹೋಗಿ ತೆಗೆದುಕೊಳ್ಳೋದು ವಾಸಿ, ತೆಗೆದು ಇಟ್ಕೊಳ್ಳೋದು ವಾಸಿ. ಇಲ್ಲ ಆ್ಯಪ್ ಮನೆಯಲ್ಲೇ ಕೂತ್ಕೊಂಡು ಆ್ಯಪ್ಗಳಿರುತ್ತೆ, ಆ್ಯಪಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಫೋನ್ಪೇ ಬೇಜಾನಿದೆ. ನಾನು ಏನು ತೆಗೆದುಕೊಂಡೆ ಅಂದರೆ, ಇವಾಗ ಸದ್ಯಕ್ಕೆ ರೀಸೆಂಟಾಗಿ ನಾನು ಏನೂ ತೆಗೆದುಕೊಂಡಿಲ್ಲ. 1-2 ತಿಂಗಳ ಮುಂಚೆ ಒಂದು ಬ್ಯಾಂಗಲ್ಲು, ಒಂದು ರಿಂಗ್ ತೆಗೆದುಕೊಂಡಿದ್ದೆ ಅಷ್ಟೇ. ಇವಾಗ ನೋಡೋಣ, ಆದರೆ ಹೋಗಿ ತೆಗಿಬೇಕಾಗುತ್ತೆ, ಇಲ್ಲ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಫೋನ್ಪೇಲಿ. ನಾನು ಟ್ರೈ ಮಾಡಿದೆ ಫೋನ್ಪೇಯಲ್ಲಿ 1-2 ತಿಂಗಳ ಮುಂಚೆ, ಬಟ್ ಅದು ಆಗಲಿಲ್ಲ. ಅದು ಯಾಕಾಗಲಿಲ್ಲೋ ನನಗೆ ಗೊತ್ತಿಲ್ಲ. ನೋಡಿ ಕಲಿತು ಮಾಡಬೇಕಾಗುತ್ತೆ. ನಾನು ಆ ಥರ ಮಾಡೋದಕ್ಕಿಂತ ಡೈರೆಕ್ಟೋಗಿ ತೆಗೆದುಕೊಂಡು ಬಿಡ್ತೀನಿ. ನೋಡೋಣ ಯಾವ ಥರ ಆಗುತ್ತೋ ಏನೋ ಅಂತ. ಇವಾಗಂತೂ ಬೆಸ್ಟ್ ಆಗಿದೆ. ಖಂಡಿತ ಹೋಗಿ ಇನ್ವೆಸ್ಟ್ ಮಾಡ್ಬೋದು. ನಿಮ್ಮ ಒಂದು 2-3 ಮಂತ್ಸು ವೆಯ್ಟ್ ಮಾಡಬೇಕಾಗುತ್ತೆ. ಆವಾಗ ಇದರ ರಿಸಲ್ಟು ಜಾಸ್ತಿ ಆಗೇ ಆಗುತ್ತೆ, ಕಾಣಿಸುತ್ತೆ. ಈ ವರ್ಷ ಮುಗಿಯೋಷ್ಟೊತ್ತಿಗೆ 1 ಗ್ರಾಮ್ ಗೋಲ್ಡ್ 20,000 ಆಗೇ ಆಗುತ್ತೆ. ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂದರೆ, ಬೆಳ್ಳಿಯ 999 ಅಂತ ಒಂದಿದೆ ಕ್ಯಾರೆಟ್, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಬೆಳ್ಳಿಗಿಂತ ಗೋಲ್ಡೇ ಬೆಸ್ಟು ನನ್ನ ಪ್ರಕಾರ. ಇದು ಆಲೋವೆರಾ ಗಿಡ. ಏನಕ್ಕೆ ಅಂದರೆ, ಇದು ಹೆಲ್ತ್ಗೂ ತುಂಬ ಒಳ್ಳೆಯದು. ಮತ್ತು ಇದು ಸ್ಕಿನ್ನಿಗೆ ಅಂತೂ ತುಂಬ ಒಳ್ಳೆಯದು. ಇದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ದೆನ್ ತಲೆಯಲ್ಲಿರೋ ಡ್ಯಾಂಡ್ರಫ್ಗೂ, ಪಿಂಪಲ್ಸ್ಗೂ ತುಂಬ ಎಫೆಕ್ಟ್ ಕೊಡುತ್ತೆ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ತಮ್ಮ ಅಕ್ಕಪಕ್ಕ ಇದ್ರೂ ಅದನ್ನು ಯೂಸ್ ಮಾಡೋದಿಲ್ಲ. ಈಗ ಬಿಸಿಲು ಕಾಲ ಅಲ್ವಾ, ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಬಿಸಿಲು ಕಾಲದಲ್ಲಿ. ಇದು ಬಿಸಿಲು ಕಾಲದಲ್ಲಿ ನೀರು ಹಾಕದಿದ್ದರೆ ಬೇಗ ಒಣಗೋಗುತ್ತೆ. ಅದಕ್ಕೆ ಇವಾಗ ನೀರು ಜಾಸ್ತಿ ಆಗಬೇಕು, ಚೆನ್ನಾಗಿ ಸಂರಕ್ಷಣೆ ಮಾಡಬೇಕು. ಇದನ್ನು ಏನು ಮಾಡಬೇಕು ಅಂದರೆ, ಕೆಲವು ಜನ ಕೊಯ್ದುಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ರಸ ತೆಗೆದು ಅಪ್ಲೈ ಮಾಡ್ಕೊತಾರೆ. ಆ ಥರ ಮಾಡಲೇಬಾರ್ದು. ನೀವು ಆ ಥರ ಮಾಡಿದ್ರೆ ಅದ್ರ ಎಫೆಕ್ಟು ಏನೂ ಇರೋದಿಲ್ಲ. ಇವಾಗ ಏನಿದೆ ನೋಡಿ, ಈ ಥರ ಕಟ್ ಮಾಡಿದ್ದೀನಿ, ಇಲ್ಲಿ ಕಟ್ಟಾಗಿದೆ ನೋಡಿ ಇಲ್ಲಿ. ಇವಾಗ ಇದು ಒಂದು ಉದ್ದ ಇದೆ, ಇದರಲ್ಲಿ ಒಂದು ಚೂರು ಕಟ್ ಮಾಡಿಕೊಂಡು, ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡ್ರೆ ಮತ್ತೆ ಬೆಳೆಯುತ್ತೆ. ಇದು ನೋಡಿ, ಇದು ಕಟ್ಟಾಗಿರೋದು ಮತ್ತೆ ಬೆಳ್ಕೊಂಡು ಬರುತ್ತೆ. ಇದು ಫುಲ್ಲು ಕಿತ್ತಾಗಬಾರ್ದು ನೋಡಿ. ಇದೆಲ್ಲ ಇದು ಬಾಳೆ ಸಿಪ್ಪು ಗೊಬ್ಬರ ಥರ ಹಾಕಿದ್ದೀನಿ. ಇದೆಲ್ಲ ಕಟ್ ಮಾಡಿರೋದು ಮತ್ತೆ ಬೆಳೆಯುತ್ತೆ. ಈ ಥರ ಒಂದು ಸ್ವಲ್ಪ ಕಟ್ ಮಾಡಿ ಯೂಸ್ ಮಾಡಬೇಕು. ಒಂಚೂರು ಈ ಥರ ಕಟ್ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊಬೇಕು. ಹಂಗೆ ಅದೇ ಎತ್ಕೊಂಡು ಅಪ್ಲೈ ಮಾಡ್ಕೊಬೇಕು. ಮಿಕ್ಸಿಯಲ್ಲಿ ರುಬ್ಬಿಬಿಟ್ಟು ಯಾವುದೇ ಕಾರಣಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಅದು ರಿಸಲ್ಟ್ ಕೊಡೋದಿಲ್ಲ. ಮತ್ತು ಇದರ ಜ್ಯೂಸು ಅಷ್ಟೇ, ಎಲ್ಲೇ ಸಿಕ್ಕಿದ್ರೂ ಬಿಡಬೇಡಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ಕಿನ್ಗೆ, ನಿಮಗೆ ಹೇರ್ಸ್ಗೆ, ಡ್ಯಾಂಡ್ರಫ್ಗೆ. ನಿಮ್ಮ ಫೇಸಲ್ಲಿ ಒಂದು ಗುಳ್ಳೆನೂ ಇರೋದಿಲ್ಲ. ಈ ಏಜರ್ಸ್ ಅವ್ರಿಗಿರುತ್ತೆ ಅಲ್ವಾ, ಈಗ ತುಂಬ ಗುಳ್ಳೆಗಳು ಬರ್ತಾ ಇರುತ್ತೆ. ಒಂದು ಸತಿ 2 ಸತಿ ಹಚ್ಚಿಬಿಟ್ಟು ನೋಡಿ, ಯಾವ ಡಾಕ್ಟ್ರು ಬೇಕಾಗಿಲ್ಲ. ಮುಖಕ್ಕೆ ನೀಟಾಗಿ ಹಚ್ಚಿಬಿಡಿ, ಫುಲ್ಲು ತಲೆಗೂ ಹಚ್ಚಿ, ತಲೆಯಿಂದ ಎಲ್ಲರಿಗೂ ಹಚ್ಚಿ. 2 ದಿವಸ ಸಾಕು ಇದ್ರ ಎಫೆಕ್ಟ್.
ಏನೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಹೋಗ್ಬಿಡುತ್ತೆ. ಈ ಬೊಂಗು ಅಂತ ಬರುತ್ತೆ ಸ್ಕಿನ್ನಲ್ಲಿ ಕಪ್ಪು ಕಪ್ಪಾಗಿ, ಇದನ್ನು ಹಚ್ಚಿ ಅದು ಎಲ್ಲಿ ಓಡೋಗುತ್ತೋ ಮತ್ತು ಬರೋದು ಇಲ್ದಿರೋರಿಗೆ ಬರೋದು ಇಲ್ಲ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.